ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಾವಿರಾರು ಜನ ವೀಕ್ಷಕರು ನಮ್ಮ ಸುವರ್ಣ ಪ್ಲಸ್ಗೆ ಸಾವಿರಾರು ಪತ್ರಗಳನ್ನ ಬರೆದಿದ್ರು. ಅವ್ರ ಎಲ್ಲರ ಪತ್ರಗಳಲ್ಲೂ ನಾವು ಯಶವಂತಪುರದಲ್ಲಿರುವ ಮೀನಾಕ್ಷಿ ಅವ್ರ ಮನೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅವರಲ್ಲಿ ಏನೋ ಒಂದು ವಿಶೇಷತೆ ಇರ್ಬೋದು. ಅವರು ತುಂಬ ನಾವು ಅದು ಮಾಡ್ತೀವಿ, ಈ ಥರ ವೆರೈಟೀಸ್ ಮಾಡ್ತೀವಿ, ಆ ವೆರೈಟೀಸ್ ಗೊತ್ತು, ಡಿಫ್ರೆಂಟಾಗಿ ತೋರಿಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ದಾರೆ ಇವತ್ತು. ಸೊ ಅದಕ್ಕೋಸ್ಕರ ನಾವು ಅವ್ರ ಮನೇನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಮನೆ ಹತ್ರ ಇದ್ದೀನಿ ನಾನು. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಅವ್ರು ವೇಟ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಅವ್ರು ಯಾವ್ಯಾವ ಥರ ಮಾಡ್ತಾರೆ, ನನಗೂ ಡಿಫ್ರೆಂಟಾಗಿರೋ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವೀಕ್ಷಕರೇ, ನೀವು ರೆಡಿ ಇರಿ, ನಾನು ರೆಡಿ ಆಗಿದ್ದೀನಿ. ಸೊ ಚೆಕ್ ಮಾಡೋಣ ಅವ್ರು ಯಾವ್ಯಾವ ಥರ ವೆರೈಟೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಇಲ್ಲಿ ಯಾರು ಮೀನಾಕ್ಷಿ? ನೀವೇ ಮೀನಾಕ್ಷಿ ಅವರು? ನೀವೆಲ್ಲ ನಮ್ಮ ಸುವರ್ಣ ಪ್ಲಸ್ಗೆ ಅಡುಗೆ ಕಾರ್ಯಕ್ರಮಕ್ಕೆ ಪತ್ರ ಬರ್ತಿದ್ರು. ಓಕೆ, ಇಲ್ಲಿ ಎಷ್ಟೊಂದು ಜನ ಇದ್ದೀರಾ? ನೀವೆಲ್ಲರೂ ಅಡುಗೆ ಮಾಡ್ತೀರಾ? ಇಲ್ಲ ಮೇಡಮ್, ನಾನು ಅಡುಗೆ ಮಾಡೋದು. ಇವರೆಲ್ಲ ಯಾರು ಅಂತ ಪರಿಚಯ? ಇವರು ನಮ್ಮ ಅತ್ತೆ, ಇವರು ನಮ್ಮ ಯಜಮಾನ್ರು, ನಮ್ಮ ಮಗಳು. ಇವ್ರ ಪಕ್ಕದ ಮನೆಯವ್ರ ಆಂಟಿ ಕಸ್ತೂರಿ ಅಂತ ಅಂದ್ಬಿಟ್ಟು. ಇವರು ದಕ್ಷ ಆಂಟಿ, ಹಾಂ, ಅವರು ಪುಷ್ಪ ಆಂಟಿ, ಇವರು ಚಂದ್ರಿಕಾ ಆಂಟಿ. ಓಕೆ, ಅಡುಗೆ ಮಾಡಕ್ಕೆ ನೀವು ರೆಡಿ? ಹಾಂ, ಓಕೆ ಮೇಡಮ್. ನಾವು ರೆಡಿ. ಓಕೆ ಮೇಡಮ್. ಸೊ ವೀಕ್ಷಕರು ಬರ್ಕೊಳ್ಳೋಕೆ ರೆಡಿ ಇದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಓಕೆ. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಪರ್ಟ್ಸ್ಗಳ ಮಧ್ಯೆ ವೈವಿಧ್ಯಮಯ ಫ್ಲೇವರ್ ಅಡುಗೆ, 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು, ಕರ್ನಾಟಕದ ಮನೆ ಮನದ ಕೈರುಚಿ, ಅಡುಗೆ ನಿಮ್ಮನೆ ಕಡೆಗೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 12 ಗಂಟೆಗೆ. ಸೊ ವೀಕ್ಷಕರೇ, ಅಂತೂ ಇಂತೂ ಮೀನಾಕ್ಷಿ ಅವ್ರ ಮನೆಗೆ ಎಂಟ್ರಿ ಕೊಟ್ಟಾಗಿದೆ. ಸೊ ಅವ್ರು ಇವಾಗ ಏನೇನೋ ಜೋಡಿಸ್ಕೊಂಡಿದ್ದಾರೆ. ಸೊ ನೋಡೋಣ, ಅವ್ರ ಹತ್ರ ಮಾತಾಡೋಣ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅವ್ರು ಎಲ್ಲಿಂದ, ಅವ್ರ ಬಗ್ಗೆ ನಿಮಗೂ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅವ್ರ ಹತ್ರನೇ ನಾನು ಮಾತಾಡ್ತೀನಿ ಇವಾಗ. ಹಲೋ ಮೀನಾಕ್ಷಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನಿಮಗೆ ಖುಷಿ ಆಯ್ತಾ ಇವಾಗ ಸುವರ್ಣ ಪ್ಲಸ್ ನಿಮ್ಮ ರೆಸ್ಪಾನ್ಸ್ಗೆ, ನಿಮ್ಮ ಪತ್ರಕ್ಕೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ಖುಷಿ ಆಯ್ತಾ? ತುಂಬ ಖುಷಿ ಆಗ್ತಾ ಇದೆ. ನೀವು ಎಲ್ಲಿ ಅವರು? ಇಲ್ಲಿ ಬೇಸಿಕಲಿ ಬ್ಯಾಂಗ್ಳೂರ್ ಅವರೇನಾ? ಗುಲ್ಬರ್ಗ ಡಿಸ್ಟಿಕ್ಕು, ಕೊಡೆಕಲ್ ಅಂದ್ಬಿಟ್ಟು. ಸೊ ಸೆಟಲ್ಡ್ ಇಲ್ಲೇನಾ ಅಥವಾ ನೀವು ಎಲ್ಲಿ? ಇಲ್ಲೇ ಸೆಟಲ್ಡ್, ಬೆಂಗಳೂರಲ್ಲೇ ಸೆಟಲ್ಡ್. ಸೊ ಇವತ್ತು ಏನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ವೆಜಿಟೇಬಲ್ ಮಸಾಲಾ ದೋಸೆ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಂಗಾದ್ರೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀರಾ? ಹಾಂ, ಓಕೆ ಮೇಡಮ್. ಚಿರೋಟಿ ರವೆ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಕರಿಬೇವು, ಕ್ಯಾರೆಟು, ಜೀರಿಗೆ, ಮೆಣಸಿನ್ಕಾಯಿ, ಟೊಮೊಟೊ, ಉಳ್ಳಾಗಡ್ಡಿ, ಸಬ್ಬಸ್ಗಿ, ಕೊತ್ತಂಬರಿ. ಓಕೆ. ಸೊ ಫಸ್ಟ್ ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಂಗಾದ್ರೆ? ಫಸ್ಟ್ ಮೆಣಸಿನ್ಕಾಯಿ ಹಚ್ಕೋತೀನಿ. ಮೆಣಸಿನ್ಕಾಯಿ ಹಚ್ಕೊಳ್ಳೋಣ. ಸೊ ಹೆಲ್ಪ್ ಮಾಡ್ಲಾ? ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಂ, ಸರಿ. ಸೊ ನೀವು ಸಣ್ಣದಾಗಿ ಹಚ್ಕೊತಿದ್ದೀರಾ? ಹಾಂ, ಓಕೆ. ದೋಸೆಗೆ ಎಷ್ಟು ಹಾಕಬೇಕು ಮೆಣಸಿನ್ಕಾಯಿ? ಅಂದರೆ ಹಾಕಿದ್ರೆ ಅದು ಬಾಯಿಗೆ ಸಿಗ್ತಾ ಖಾರ ಜಾಸ್ತಿ ಬೇಕಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೇಕು. ಅಂದರೆ ಕ್ವಾಂಟಿಟಿಗೆ. ನೀವು ನಿಮ್ಮ ಕಡೆ ಖಾರ ಜಾಸ್ತಿ ತಿಂತೀರಾ? ಹೌದು, ಎಸ್ಪೆಷಲಿ ನಮ್ಮ ಮನೇಲಿ ಖಾರ ಜಾಸ್ತಿ. ನಿಮ್ಮ ಮನೇಲಿ ಖಾರ ಜಾಸ್ತಿ. ಓಕೆ. ಎಷ್ಟು ಮೆಣಸಿನ್ಕಾಯಿ ಹಾಕೊಳ್ತಿದ್ದೀರಾ? ನಾನು 4 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 4 ಮೆಣಸಿನ್ಕಾಯಿ ಹಾಕ್ತಿದ್ದೀರಾ? ನಿಮ್ಮ ಖಾರ ಕಡಿಮೆನಾ? ಹೌದು, ನಾವು ಖಾರ ಜಾಸ್ತಿ ಕಡಿಮೆ ಹಾಕೊಂಡ್ಬಿಡಿ. ಹಾಂ. ಸೊ ನೀವು ಹೌಸ್ ವೈಫಾ? ಹೌದು, ಹೌದು, ಹೌಸ್ ವೈಫ್. ಹೌಸ್ ವೈಫ್. ಸೊ ನಿಮಗೆ ಮಕ್ಕಳು, ಹಸ್ಬೆಂಡ್ ಎಲ್ಲ ಏನು ವರ್ಕ್ ಮಾಡ್ತಿದ್ದಾರೆ? ಮಕ್ಕಳು? ಒಬ್ಬ ಮಗಳಿದ್ದಾಳೆ, UKG ಓದ್ತಾ ಇದ್ದಾಳೆ. UKG? ಹಾಂ, ಓಕೆ. ನಮ್ಮ ಹಸ್ಬೆಂಡ್ ಸಾಫ್ಟ್ವೇರ್ ಫೀಲ್ಡಲ್ಲಿದ್ದಾರೆ. ಸೊ ನನ್ನ ಹತ್ರ ಮಾತಾಡ್ಕೊಂಡು ನೀವು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಚ್ಚಿಲ್ಲ ಅನ್ಸುತ್ತೆ. ಆಲ್ರೆಡಿ ಮಾಡಿಬಿಟ್ರಾ? ಸೊ ಇದಾಯ್ತು. ನೆಕ್ಸ್ಟ್ ಏನು ಮಾಡ್ಕೋಬೇಕು? ಇದು ನಾನು ಸೈಡ್ಗೆ ಇಟ್ಬಿಡಲ್ಲ? ಹಾಂ, ಈರುಳ್ಳಿ ಹಚ್ಕೋತೀನಿ. ಓಕೆ. ಸೊ ಎಷ್ಟು ಈರುಳ್ಳಿ ಬೇಕಾಗುತ್ತೆ? ಅಂದರೆ ಈ ಕ್ವಾಂಟಿಟಿಗೆ ಒಂದು ಡಿಪೆಂಡ್ ಆಗುತ್ತೆ. ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಓಕೆ. ಅವ್ರವ್ರ ಇಷ್ಟ. ಹಾಂ, ಓಕೆ. ಸೊ ನಿಮ್ಮ 3 ಕಡೆ ಏನು ಸ್ಪೆಷಲ್ ಏನಿದೆ? ಅದು ಲೈಕ್ ಪ್ರವಾಸಿ ತಾಣಗಳು ಏನಿದೆ? ಹಾಂ, ನಮ್ಮೂರ ಕಡೆ ಗುಲ್ಬರ್ಗ ಡಿಸ್ಟಿಕ್ ಕೇಳಿದ್ರಲ್ವಾ? ಓಕೆ. ಅಲ್ಲೇ ಶರಣ ಬಸವೇಶ್ವರ ಪ್ರತಿ ವರ್ಷ ಜಾಸ್ತಿ ನಡೀತಿದೆ. ತುಂಬ ಪವಾಡ ನಡೀತೆ. ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಹೋಗ್ತಾ ಇರ್ತೀವಿ. ರಜಾ ಬಂದಾಗೆಲ್ಲ ಹೋಗ್ತೀವಿ? ಹಾಂ, ರಜಾ ಎಷ್ಟು? ಇಲ್ಲ, ಶ್ರಾವಣದಲ್ಲಿ ಹೋಗ್ತಾ ಇರ್ತೀವಿ. ಇಲ್ಲಾಂದ್ರೆ ಬೆಂಗಳೂರಲ್ಲೇ? ಹಾಂ, ಹಾಂ. ಈರುಳ್ಳಿ ಹೆಚ್ಚಿದ ಮುಗೀತು. ಓಕೆ. ಇಷ್ಟೇ ಸಾಕಾ ಈರುಳ್ಳಿ? ಇಷ್ಟೇ ಸಾಕು. ಹಾಂ. ಸೊ ಇವಾಗ ನೆಕ್ಸ್ಟು ಏನು ಹೆಚ್ಕೋತಾ ಇದ್ದೀರಾ? ಟೊಮೆಟೊ ಹೆಚ್ಕೋತಾ ಇದ್ದೀನಿ. ಸೊ ಇದನ್ನ ನನ್ನ ಬೌಲಿಗೆ ಹಾಕ್ಬಿಡಿ. ಹಾಂ. ಸೊ ಟೊಮೆಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾ ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು? ಸೊ ಮೆಣಸಿನ್ಕಾಯಿ ಹೇಗೆ ಚಿಕ್ಕದಾಗಿ ಮಾಡಿದ್ರೆ ಅದೇ ಥರ ಮೆಣಸಿನ್ಕಾಯಿ ಕಟನ್ ಮಾಡ್ಕೋಬಹುದು ಅಥವಾ ಮಿಕ್ಸರ್ಗೆ ಹಾಕ್ಬೋದು. ಮಿಕ್ಸರ್ ಹಾಕ್ಬಿಟ್ಟು ಅದು ಬೆಸ್ಟ್ ಅಲ್ವಾ? ಮಿಕ್ಸರ್ಗೆ ಹಾಕ್ಬಿಟ್ರೆ ಗೊತ್ತಾಗಲ್ಲ, ಅಂದ್ರೆ ಸ್ವಲ್ಪ ಸ್ಪೈಸಿ ಇರುತ್ತೆ ಅಷ್ಟೇ, ಗೊತ್ತಾಗಲ್ಲ, ಖಾರ ಜಾಸ್ತಿ ಅನಿಸ್ಬಿಡುತ್ತೆ. ಇದು ಆದರೆ ಕ್ವಾಂಟಿಟಿ ಕಡಿಮೆ ಹಾಕೋಬಹುದು. ಹಾಂ. ಸೊ ಇದೀಗ ಆಯಿತು, ಇದನ್ನ ಬೌಲಿಗೆ ತೊಗೊಂಡ್ಬಿಡೋಣ. ಹಾಂ, ಬೌಲಿಗೆ ಹಾಕ್ಬಿಡಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಇವಾಗ? ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು?
ಬಾಯ್ಲಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾ? ಹಾಂ ವೆಜಿಟೇಬಲ್ಸು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಹೌದು. ವೆಜಿಟೇಬಲ್ಸ್ ಕಟ್ ಮಾಡ್ಕೋಬೇಕಲ್ಲ? ಹಾಂ ಕಟ್ಟಾಗಿದೆ. ಓಕೆ. ಆಲ್ಮೋಸ್ಟ್ ಇಲ್ಲಿ ಕಟ್ ಮಾಡಿಟ್ಟಿದ್ದೀನಿ ನಾನೆಲ್ಲ. ಕ್ಯಾರೆಟು, ಓಕೆ, ಸಬ್ಬಸಿಗೆ, ಚಿರೋಟಿ ರವೆ. ಹಾಂ. ಸೊ ಇಷ್ಟೇ ಸಾಕಾ? ಹಾಂ ಇಷ್ಟೇ ಸರ್. ಇದು ಫ್ರೈ ಮಾಡ್ಕೊಂಡಿರೋದು? ಏನಿಲ್ಲ, ಹಂಗೆ ಫ್ರೈ ಮಾಡ್ಕೊಳ್ದ ನಾನು. ಫ್ರೈ ಮಾಡ್ಕೊಳ್ಳಿ. ಓಕೆ. ಇದು ಮೈದಾ ಹಿಟ್ಟು. ಮೈದಾ. ಹಾಂ. ಓಕೆ. ಫುಲ್ ಹಾಕ್ಲಾ? ಹಾಂ ಫುಲ್ ಹಾಕ್ಬಿಡಿ. ಸೇಮ್ ಅಳತೆ ಹಾಕೋದು, ಒಂದೇ ಅಳತೆ ಓಕೆ, ಹಾಕೋದು. ಒಂದೇ ಅಳತೆ. ಇದು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಎಲ್ಲ ಸೇಮ್ ಕ್ವಾಂಟಿಟಿ ಅಲ್ಲ? ಹಾಂ ಸೇಮ್ ಕ್ವಾಂಟಿಟಿ. ಓಕೆ. ಸಾಲ್ಟು. ಓಕೆ, ಎಷ್ಟು ಬೇಕಷ್ಟೇ ಅಲ್ಲ? ಹಾಂ ಸಾಕಷ್ಟು? ಹಾಂ ಸಾಕು. ಆಮೇಲೆ ಬೇಕಾದರೆ ಇಟ್ಟು ಕಲಸಾದ್ಮೇಲೆ ಹಾಕೋಬೋದಲ್ಲ? ಟೇಸ್ಟ್. ಹಾಂ ಟೇಸ್ಟ್ ಮಾಡಿಬಿಟ್ಟು. ಹಾಂ ಓಕೆ. ಕರಿಬೇವು ಹಾಕ್ತಾಯಿದ್ದೀನಿ. ಓಕೆ ಓಕೆ ಹ್ಞೂ ಹ್ಞೂ ಇಷ್ಟು ಓಕೆ, ಸಾಕು ಸಾಕು. ಸಾಕು. ಓಕೆ, ನೆಕ್ಸ್ಟ್ ಏನು ಹಾಕೋದಿದ್ರೆ? ಕ್ಯಾರೆಟ್ ಹಾಕಿ. ಕ್ಯಾರೆಟ್. ಹಾಂ ಇದು ಕೂಡ ಹಾಗೆ ಹಸಿದು? ಹಾಂ ಹಾಂ ಏನು ಬೇಯಿಸಿಲ್ಲ. ಫುಲ್ ಹಾಕೊಳ್ಳ? ಹಾಂ ಫುಲ್ ಹಾಕ್ಬಿಡಿ. ಜೀರಿಗೆ. ಜೀರಿಗೆ ರುಚಿಗೆ ಅಷ್ಟೇನಾ? ಹಾಂ ರುಚಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಡಿ. ಒಂದು ಸ್ಪೂನ್. ಹಾಂ ಸ್ವಲ್ಪ. ಓಕೆ. ಇನ್ನು ಸ್ವಲ್ಪ? ಹಾಂ ಇನ್ನೂ ಸ್ವಲ್ಪ ಹಾಕಿ. ಅಂದರೆ ಇದು ಜಾಸ್ತಿ ತಂಪು ಕೊಡುತ್ತೆ, ಅದಕ್ಕೋಸ್ಕರ ಜೀರಿಗೆ ಹಾಕೋದು. ಹಾಂ ಹಾಂ ಹಾಂ. ಕೊತ್ತಂಬರಿ. ಕೊತ್ತಂಬರಿ ಸ್ವಲ್ಪನಾ? ಹಾಂ ಸ್ವಲ್ಪ ಹಾಕಿ ಪರವಾಗಿಲ್ಲ, ಜಾಸ್ತಿ ಹಾಕಿ ಕಲರ್ಫುಲ್ ಆಗಿ. ಇದು ಮಾಡ್ಕೋಬೇಕಾ? ಹಾಂ ಕಟ್ ಮಾಡಿದೆ. ಓಕೆ. ಹ್ಞೂ ಸಬ್ಬಸಿಗೆ. ಹಾಂ, ಇದು ಫುಲ್ ಹಾಕ್ಬಿಡ್ಲಾ? ಹಾಂ ಫುಲ್ ಹಾಕಿ. ಇದು ಕಹಿ ಬರಲ್ಲ ಅಲ್ಲ? ಕೈ ಬರಲ್ಲ. ಸೊ ಇದು ಇವಾಗ ರೆಡಿ ಆಯಿತು. ಇದಕ್ಕೆ ಇವಾಗ ಏನು ಮಾಡಿ ನೀರು ಹಾಕೊಂಡು? ಹಾಂ ನೀರು ಹಾಕಿ ಮಿಕ್ಸ್ ಮಾಡಿ. ಸೊ ಸಾಕಾ ಎಷ್ಟು ನೀರು? ಇನ್ನೂ ಇನ್ನೂ ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕಿ. ಇದೇ ಹೀಗೆ ತೆಳ್ಳಗಿರ್ಬೇಕಾ ಅಥವಾ ಸ್ವಲ್ಪ? ಅಂದರೆ ನಮಗೆ ತಾಳಗೆ ಬೇಕಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಚೆನ್ನಾಗಿ ಬರುತ್ತೆ. ಅಂದರೆ ರೊಟ್ಟಿ ಥರ ಆ ಥರ ಹಾಕೊಳ್ಳೋದು? ಅಂದರೆ ಇದು ದಪ್ಪ ಮಾಡಿದ್ರೇ ಚೆನ್ನಾಗಿರುತ್ತೆ, ಉತ್ತಪ್ಪ ಥರ ವೆಜಿಟೇಬಲ್ಸ್ ಬಾಯಿಗೆ ಅಲ್ಲಲ್ಲೇ ಸಿಗುತ್ತೆ. ಹಾಂ ಹಾಂ. ಓಕೆ, ಕಲ್ಸಕ್ಕೆ ಎಷ್ಟೊತ್ತಾಗುತ್ತೆ? 2 ಮಿನಿಟ್ಸ್ ಸಾಕು. 2 ಮಿನಿಟ್ಸ್ ಆಗುತ್ತೆ. ಓಕೆ, ಹಾಗಾದರೆ ನೀವು ಕಲಿಸ್ತಾ ಇರಿ, ನಾವು ಒಂದು ಬ್ರೇಕ್ ತೊಗೊಳ್ಳೋಣ. ಓಕೆ. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಪರ್ಟ್ಸ್ಗಳ ಮಧ್ಯೆ ವೈವಿಧ್ಯಮಯ ಫ್ಲೇವರ್ ಅಡುಗೆ, 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು, ಕರ್ನಾಟಕದ ಮನೆ ಮನದ ಕೈರುಚಿ, ಅಡುಗೆ ನಿಮ್ಮನೆ ಕಡೆಗೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 12 ಗಂಟೆಗೆ. ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬನ್ನಿ, ಮೀನಾಕ್ಷಿ ಅವರು ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಮಿಕ್ಸರ್ ರೆಡಿ ಆಗಿದೆಯಾ? ಹಾಂ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ಕೊಳ್ಳಿ? ನೆಕ್ಸ್ಟು ಟೊಮೊಟೊ ಸೊಪ್ಪಿರುಳ್ಳು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾ? ಹಾಂ ಹಾಂ ಈರುಳ್ಳಿ ಇದು ಸ್ವಲ್ಪ ಹಾಕೋಬೇಕಾ ಅಥವಾ ಎಲ್ಲ ಹಾಕಿ ಸ್ವಲ್ಪ ಹಾಕಿ. ಹಾಂ ಮೆಣಸಿನ್ಕಾಯಿ? ಹಾಂ ಮೆಣಸಿನ್ಕಾಯಿ ಹಾಕ್ಬಿಡ್ಲಾ? ಸ್ವಲ್ಪ ಹಾಕಿ, ನಿಮಗೆ ಖಾರ ಕಡಿಮೆ ಅಂತಂದ್ರಲ್ಲ. ಓಕೆ. ಹಾಂ ಸಾಕ್ಬಿಡಿ. ಓಕೆ. ಸೊ ಇವಾಗ ಇದೆಲ್ಲ ರೆಡಿ ಆಗಿದೆ. ಸೊ ದೋಸೆ ಮಾಡ್ಕೊಡ್ತೀರಾ ನಮ್ಗೆ ಇವಾಗ? ಇಲ್ಲ, ನೆನಿಬೇಕು, ಒಂದು 20 ನಿಮಿಷ ಬೇಕು. 20 ನಿಮಿಷ ನೆನೆಬೇಕಾ? ಹೌದು. ಸೊ 20 ನಿಮಿಷ ನೆನೆಯುವಷ್ಟರಲ್ಲಿ ನಾವು ಬೇರೆ ಏನಾದರೂ ಮಾಡ್ಕೊಂಬಿಡೋಣ? ಹಾಂ ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಅಂತ. ಸೊ ಏನು ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಇವಾಗ? ಪುಟಾಣಿ ಚಟ್ನಿ ಮಾಡಬೇಕು. ಪುಟಾಣಿ ಚಟ್ನಿ. ಹಾಂ. ಸೊ ಏನು ಮಿಕ್ಸ್ಚರ್ ಅದು? ಏನ್ರಿಂದ ಮಾಡಿರೋದು ಇದು? ಹುರುಗಡ್ಲೆ ಇರುತ್ತಲ್ವಾ, ಹಾಂ, ಹುರುಗಡ್ಲೆ. ಅದನ್ನು ಹುರಿದ್ಬಿಟ್ಟು ಓಕೆ. ಮಿಕ್ಸರ್ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಓ, ಅದನ್ನ ನೀವು ಪುಟಾಣಿ ಚಟ್ನಿ? ಹಾಂ, ನಮ್ಮ ಉತ್ತರ ಕರ್ನಾಟಕ ಕಡೆ ಪುಟಾಣಿ ಅಂತಾರೆ, ಅದಕ್ಕೆ ಇಲ್ಲೇ ಹುರುಗಡ್ಲೆ ಅಂತಾರೆ. ಹುರುಗಡ್ಲೆ. ಓಕೆ ಓಕೆ. ಸೊ ಇದ್ರಲ್ಲಿ ಚಟ್ನಿ ಮಾಡಬೇಕು. ಓಕೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ಶೇಂಗಾ ಬೀಜ ಹ್ಞೂ. ಪೌಡ್ರ್ ಮಾಡಿಬಿಟ್ಕೊಂಡಿರೋದು, ಓಕೆ. ಹುರಿಬೇಕು ಶೇಂಗಾನ. ಹಾಂ ಹಾಂ. ಈರುಳ್ಳಿ, ಓಕೆ. ಉಪ್ಪು, ಪುಟಾಣಿ, ಅರಿಶಿನ, ಓಕೆ. ಕೊತ್ತಂಬರಿ, ಹಾಂ. ಸಾಸಿವೆ, ಜೀರಿಗೆ, ಓಕೆ. ಕರಿಬೇವು, ನೆನೆಸಿಟ್ಟಿರೋದು ಹುಣಸೆ ರಸ, ಓಕೆ. ಇದು ಮೆಣಸಿನ್ಕಾಯಿ. ಹಾಂ ಹಾಂ. ಓಕೆ, ಹಂಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ. ಸೊ ಏನು ಫಸ್ಟ್ ಮಾಡ್ತೀರಾ? ಒಗ್ಗರಣೆ ಮಾಡ್ಕೊಂಡ್ಬರೋಣ. ಪಾತ್ರೆ ಕೊಡಿ. ಓಕೆ. ಅದು ಕಾಯ್ಬೇಕಾ? ಹಾಂ ಕಾಯಬೇಕು, ಸ್ವಲ್ಪ ಆಯಿಲ್ ಕೊಡಿ. ಓಕೆ. ಎಷ್ಟು ಸ್ಪೂನ್ ಆಯಿಲ್ ಹಾಕಿ? ಓಕೆ, 3 ಸ್ಪೂನ್ ಹಾಕಿ. ಓಕೆ. ಹಾಂ ಸಾಕ್ಬಿಡಿ. ಹಾಂ ಸಾಸಿವೆ ಹಾಕಿ? ಹಾಂ ಸಾಸಿವೆ ಹಾಕಿ. ಎಷ್ಟು ಹಾಕಿ? ಸ್ವಲ್ಪ ಹಾಕ್ಲಾ? ಹಾಂ ಸ್ವಲ್ಪ ಹಾಕಿ. ಹಾಂ ಜೀರಿಗೆ ಹಾಕಿ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀರಾ? ಹಾಂ ಸ್ಲಿಮ್. ಈರುಳ್ಳಿ ಹಾಕಿ. ಹಾಕ್ಬಿಡ್ಲಾ? ಇಲ್ಲ ಸ್ವಲ್ಪ ಹಾಂ ಎಲ್ಲ ಹಾಕಿ. ಎಲ್ಲ ಹಾಕಿ. ಎಲ್ಲ ಹಾಕಿ. ಅದು ಫ್ರೈ ಮಾಡ್ಕೊಳ್ಳಿ. ಹಾಂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ. ಇದು ಕೆಂಪಗಾಗೋ ತನಕ. ಹಾಂ
ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಖಾರ ನಿಮಗೆ ಕಡಿಮೆ ಬೇಕಲ್ವ, ಸ್ವಲ್ಪ ಕಡಿಮೆ ಹಾಕಿ ಇನ್ನೊಂದೆರಡು ಹಾಕಿ. ಓಕೆ. ಸೊ ನೆಕ್ಸ್ಟು ಸ್ವಲ್ಪ ಇನ್ನು ಸ್ವಲ್ಪ ಆಯಿಲ್ ಹಾಕ್ಬೇಕಾ? ಇಲ್ಲ ಸಾಕು. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀರಾ? ಇಲ್ಲ ಗ್ರೈಂಡ್ ಮಾಡ್ಕೊಳ್ಳಲ್ಲ. ಇದು ಗ್ರೈಂಡ್ ಮಾಡ್ಕೊಂಡ್ರೆ ಕಡಲೆ ಬೀಜ ಪೌಡ್ರು. ಇದು ಪುಟಾಣಿ ಪೌಡ್ರ್ ಇದೆ. ಬಟ್ ಈರುಳ್ಳಿ ದಪ್ಪ ದಪ್ಪ ಇದೆ ಅಲ್ಲ, ಚಟ್ನಿ ಮಾಡ್ತಿದ್ದೀರಾ ಅಲ್ವಾ? ಸೊ ಅಂದರೆ ಇದರಲ್ಲಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಬಾಯಿಗೆ ಸಿಗ್ತಾರಲ್ಲ. ಇದು ಸಾಕು. ಹಾಂ, ಅರಿಶಿನ ಪುಡಿ ಹಾಕಿ ಒಂದು ಸ್ಪೂನ್. ಹಾಂ, ಸ್ಪೂನ್ ಕೊಡಿ. ಸಾಕಾದು. ಹಾಂ, ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕಿ. ಸೊ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 8 ವರ್ಷ ಆಯಿತು. 8 ವರ್ಷ ಆಯಿತಾ? ಹಾಂ. ಓಕೆ. ಸೊ ನೀವು ಮಾಡೋದಕ್ಕೆಲ್ಲ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರಾ? ಹಾಂ, ಸಪೋರ್ಟ್ ಮಾಡ್ತಾರೆ. ಸೊ ಇದು ಬಿಟ್ಟರೆ ನಿಮ್ಮದು ಹಾಬೀಸ್ ಅಡುಗೆ ಮಾಡೋದು, ಬುಕ್ ಓದೋದು ಬಿಟ್ಟರೆ ಅದು ಬಿಟ್ಟು ಏನು ಮಾಡ್ತೀರಾ? ನಿಮ್ಮ ಸ್ಕೂಲ್ ಕಾಲೇಜ್ ಡೇಸಲ್ಲಿ ಏನು ಮಾಡ್ತಿದ್ರಿ? ಡಾನ್ಸು, ಹಾಡು ಏನಾದರೂ ಇದೆಯಾ? ಆ ಥರ ಹಾಬೀಸ್ ಇದೆಯಾ? ಕಾಲೇಜ್ ಡೇಸಲ್ಲಿ ಮಾಡ್ತಾಯಿದ್ವಿ ಡ್ಯಾನ್ಸು, ಹಾಡು ಸಾಂಗ್. ಸೊ ಬಿಡು ಟೈಮಲ್ಲಿ ಏನು ಮಾಡ್ತಿರ್ತೀರ ನೀವು? ಬಿಡು ಟೈಮಲ್ಲಿ ಸೌತೆ ಬೀಜ ಗೌಲಿ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ. ಏನದು ಸೌತೆ ಬೀಜ? ಹಾಂ, ಸೌತೆ ಬೀಜ ಗೌಲಿ. ಓಕೆ. ಇದು ಇದಾಗ್ತಾ ಇದೆ ಸ್ವಲ್ಪ. ಓಕೆ. ಸ್ವಲ್ಪ ಹುಣಸೆ ರಸ ಸ್ವಲ್ಪ ಸಾಕಾ? ಹಾಂ, ಹುಳಿಗೋಸ್ಕರನ? ಹಾಂ, ಸ್ವಲ್ಪ ಹುಳಿಗೋಸ್ಕರ. ಸ್ವಲ್ಪ ಉಪ್ಪು. ಓಕೆ. ಜಾಸ್ತಿ ಆಯ್ತಲ್ವಾ? ಇಲ್ಲ, ಸಾಕಾಗುತ್ತೆ. ಓಕೆ. ಸೊ ಇದಾಗಿದೆಯಾ? ಹಾಂ. ನೆಕ್ಸ್ಟು ಕೊತ್ತಂಬರಿ ಹಾಕಬೇಕು ಲಾಸ್ಟಲ್ಲಿ ಸ್ವಲ್ಪ. ಹ್ಞೂ, ಅರಿಸ್ಬಿಡಿ. ಅಷ್ಟೇನಾ? ಹಾಂ, ಅಷ್ಟೇ. ಆಫ್ ಮಾಡ್ಬೋದಲ್ಲ? ಹಾಂ, ಆಫ್ ಮಾಡಿಬಿಡಿ. ಹ್ಞೂ. ಸೊ ಇದನ್ನ ಏನು ಮಾಡ್ಕೋತೀರಾ ಇವಾಗ? ಇವಾಗೆ ಕಡಲೆ ಬೀಜ, ಪುಟಾಣಿ ಹಿಟ್ಟು ಹಾಂ, ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಓಕೆ. ಅದು ಆಮೇಲೆ ಇದು ಮಿಕ್ಸ್ ಮಾಡ್ಕೋಬೇಕು. ಓಕೆ. ಅದನ್ನ ಮಿಕ್ಸ್ಚರ್ ಮಾಡಿ ಇಟ್ಬಿಡ್ತೀರಾ ಅಷ್ಟೇನಾ? ಸೊ ಇವಾಗ ನೆಕ್ಸ್ಟ್ ಏನು ಕೊಡಲಿ ನಾನು? ಒಂದು ಬೌಲ್ ಕೊಡಿ. ಫುಲ್ ಎಲ್ಲ ಹಾಕೋತಿದ್ದೀರಾ? ಹಾಂ, ಎಷ್ಟು ಸಾಕು. ಸೊ ಇದಕ್ಕೆ ಏನು ಮಿಕ್ಸ್ ಮಾಡ್ಕೋತೀರಾ ಇವಾಗ? ಪುಟಾಣಿ ಹಿಟ್ಟು. ಓಕೆ. ಇದ್ರ ಜೊತೆಗೆ ಇದ್ರ ಜೊತೆ ಶೇಂಗಾ ಬೀಜ. ಶೇಂಗಾ ಬೀಜ. ಹಾಂ. ಓಕೆ. ಅದು ಪುಡಿ ಮಾಡ್ಕೊಂಡಿರೋದನ್ನ? ಹಾಂ, ಪುಡಿ ಮಾಡ್ಕೊಂಡಿರೋದು. ಕ್ವಾಂಟಿಟಿ ಇದು ಜಾಸ್ತಿ ಇರಬೇಕು. ಪುಟಾಣಿ ಹಿಟ್ಟು ಹಾಂ ಹಾಂ. ಆಮೇಲೆ ಒಂದು 4 ಸ್ಪೂನ್ ಇದಾದ್ರೆ ಸಾಕು. 6 ಸ್ಪೂನ್ ಇದಾದ್ರೆ ಸಾಕು. ಓಕೆ. ಪುಟಾಣಿ ಹಿಟ್ಟು ಇದು 4 ಸ್ಪೂನ್ ಇದಾದ್ರೆ ಸಾಕು. ಸೊ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇನ್ನೇನು ಆ್ಯಡ್ ಮಾಡ್ತೀರಾ? ನೀರು ಕೊಡಿ. ಸ್ವಲ್ಪ ಹಾಕಿ. ಹಾಂ, ಗಟ್ಟಿಯಾಗಿದ್ರೆ ಟೇಸ್ಟ್ ಬರುತ್ತೆ. ಸಾಕಾ? ಹಾಂ, ಇನ್ನೂ ಸ್ವಲ್ಪ ಹಾಕಿ. ಸಾಕು. ಗಟ್ಟಿ ಇರುತ್ತಾ ಅಥವಾ ತೆಳು? ತಳು ಬೇಕಾದರೆ ತಳು ಮಾಡ್ಕೋಬೋದು. ಗಟ್ಟಿ ಬೇಕಾದರೆ ಗಟ್ಟಿ ಆದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಇವಾಗ ನೀವು ಗಟ್ಟಿ ಮಾಡ್ತಿದ್ದೀರಾ? ಹಾಂ, ಗಟ್ಟಿ ಮಾಡ್ಕೊತೀವಿ. ಸೊ ಇವಾಗ ಇದಕ್ಕೆ ಏನು ಮಿಕ್ಸ್ ಮಾಡ್ಕೋತೀರಾ? ಇವಾಗ ಒಗ್ಗರಣೆ ಮಾಡಿದ್ದೀವಲ್ವಾ? ಇದನ್ನ ಮಿಕ್ಸ್ ಮಾಡಿ. ಹಾಂ, ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡು ಬೇಕಂದರೆ ಇದರಲ್ಲಿ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಶೇಂಗಾ ಬೀಜಲ್ಲಿ. ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಿದ್ದೀರಾ? ಹಾಂ, ಆ್ಯಡ್ ಮಾಡಿದ್ವಿ. ಬೇಕಂದರೆ ಸಕ್ಕರೆ ಆ್ಯಡ್ ಮಾಡಿದ್ರೆ ಜಸ್ಟ್ ಖಾರ ಫ್ಲೇವರ್ಗೋಸ್ಕರ? ಇಲ್ಲ, ಸ್ವೀಟ್ ಆಗಿರಲಿ. ಒಬ್ಬರು ಸ್ವೀಟ್ ಇಷ್ಟಪಡ್ತಾ ಇರ್ತಾರಲ್ವ? ಓಕೆ. ಹಾಂ, ಖಾರಾಗಿ ಸ್ವೀಟ್ ಆಗಿ. ಹಾಂ ಹಾಂ. ಹಾಂ, ಸ್ವೀಟ್ ಆಗಿದೆ ಚಟ್ನಿ ಟೇಸ್ಟ್ ಅನಿಸುತ್ತೆ. ಇದು ಪುಟಾಣಿ ಚಟ್ನಿ. ಸೊ ಇದನ್ನ ಮಿಕ್ಸ್ ಮಾಡ್ಕೋಬೇಕಾ ಇವಾಗ? ಹಾಂ, ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಇದು ಎಷ್ಟೇ ಕ್ವಾಂಟಿಟಿ ಇದ್ರೂ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾ? ಹಾಂ, ಹೌದು. ಶೇಂಗಾ ಬೀಜ ಇರ್ತಲ್ವಾ? ಅದು ಗಟ್ಟಿ ಆಗ್ಬಿಡುತ್ತೆ ಅಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಓಕೆ. ಸೊ ಅದು ರೆಡಿ ಆಗಿದೆ ಅಲ್ಲ? ಹಾಂ, ರೆಡಿ ಆಗಿದೆ. ಸೊ ನಾವು ಹಂಚಿಟ್ಕೊಂಡ್ಬಿಡೋಣ. ಹಾಂ, ಕೊಡಿ. ವೀಕ್ಷಕರೇ, ಹಂಚ್ ಕಾಯ್ತಾ ಇದೆ. ಸೊ ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ. ಸೊ ಇದರ ಮಧ್ಯದಲ್ಲಿ ನಾವು ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಟೇಕ್ ಅ ಬ್ರೇಕ್. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಪರ್ಟ್ಸ್ಗಳ ಮಧ್ಯೆ ವೈವಿಧ್ಯಮಯ ಫ್ಲೇವರ್ ಅಡುಗೆ, 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು, ಕರ್ನಾಟಕದ ಮನೆ ಮನದ ಕೈರುಚಿ, ಅಡುಗೆ ನಿಮ್ಮನೆ ಕಡೆಗೆ. ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 12 ಗಂಟೆಗೆ. ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಮೀನಾಕ್ಷಿ ಅವರೇ, ಹಂಚ್ ಕಾದಿದೆ ಅನ್ಸುತ್ತೆ. ಹಾಂ, ದೋಸೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಂ, ಸ್ಟಾರ್ಟ್ ಮಾಡೋಣ. ಓಕೆ. ನಿಮ್ಗೆ ಇವಾಗ ಏನು ಬೇಕು? ಆಯಿಲ್ ಕೊಡಿ. ಆಯಿಲ? ಹ್ಞೂ. ಹಾಂ, ಸಣ್ಣಗೆ ಸ್ವಲ್ಪ ಹಾಕ್ಲಾ ಅಥವಾ ಜಾಸ್ತಿ ಹಾಕ್ಲಾ? ಸ್ವಲ್ಪ ಹಾಕಿ. ಸಾಕಾ? ಚೆನ್ನಾಗಿ ಮಧ್ಯಾಹ್ನ? ಹಾಂ, ಮಧ್ಯಾಹ್ನ ಹಾಕಿ. ಫಸ್ಟ್ ಒಂದು ದೋಸೆ ಅಲ್ವಾ? ಆಯಿಲ್ ಚೆನ್ನಾಗಿ ಚೆನ್ನಾಗಿ ಹೇಳುತ್ತೆ. ಆ್ಯಕ್ಚುಲಿ ನಿಮ್ಮ ಕಡೆಯವರೆಲ್ಲ ಈರುಳ್ಳಿ ಯೂಸ್ ಮಾಡ್ತಾರಲ್ವಾ ಎಣ್ಣೆ ಹಾಕೋಕ್ಕೆ? ಹಾಂ, ಈರುಳ್ಳಿ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡ್ಬೋದು. ಓಕೆ. ಸಾಕಲ್ಲ ಎಣ್ಣೆ ಹಾಕಿದ್ದು? ಹಾಕಿ. ದೋಸೆ ಹಾಕೊಂಡು. ಹಾಂ, ದೋಸೆ.
ಇದು ತೆಳ್ಳಗೂ ಹಾಕೋಬೋದಲ್ಲ? ಹಾಂ, ತೆಳ್ಳಗೂ ಹಾಕೋಬೋದು. ಸ್ವಲ್ಪ ದಪ್ಪಾಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಹಾಂ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕೋಬೋದು. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು. ನೀರು ಜಾಸ್ತಿ ತೆಳ್ಳಗೆ ಹಾಕಬೇಕಂದ್ರೆ. ಅವಾಗ ಇದೆಲ್ಲ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಹಾಂ, ಅದು ಅಂದರೆ ದೋಸೆಯಲ್ಲಿ ಕಂಡ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ದೋಸೆ ಹಾಕಿದ ತಕ್ಷಣ ಎಲ್ಲ ಒಂದೊಂದು ಕಡೆ ಕುತ್ಕೊಂಡ್ಬಿಡುತ್ತಲ್ಲ, ಅವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿ. ಇಲ್ಲ, ದಪ್ಪಗೆ ಚೆನ್ನಾಗಿ ಇದು ಬಾಯಿಗೆ ಸಿಗ್ತಾ ಇರ್ಬೇಕಲ್ವಾ, ಸಣ್ಣಗೆ ಹಾಕ್ಬಿಟ್ರೆ. ಸೊ ಆಯಿಲ್ ಹಾಕ್ತಾ ಇವಾಗ ಸಾಕು. ಇವಾಗ ಫಸ್ಟ್ ಆಗಿರ್ತೀವಲ್ಲ ಅಷ್ಟೇ ಸಾಕು. ಎದೊಳುತ್ತಾ ಅದು? ಹಾಂ, ಹೇಳುತ್ತೆ. ಓಕೆ, ಇವಾಗ ಇದಾಗಿದೆ ಆಗಿದೆ. ಟರ್ನ್ ಮಾಡಿ. ಓಕೆ, ಸೊ ಆಯಿಲ್ ಹಾಕೋದು ಬೇಡ? ಆಯಿಲ್ ಹಾಕೋದು ಬೇಡ, ಫಸ್ಟ್ ಆಗಿರ್ತಾರಲ್ಲ. ಆಯಿಲ್ ಬೇಕು ಅಂದರೆ ಜಾಸ್ತಿ ಇಷ್ಟಪಡೋರಿಗೆ ಹಾಕ್ಬೋದು. ಬೇಕಿದ್ರೆ ಹಾಕಿ. ಹಾಂ, ಇದನ್ನ ಹಾಗೇನೆ ತಿನ್ಬೋದು, ಚಟ್ನಿ ಇಲ್ದೇನೆ. ಚಟ್ನಿ ಇಲ್ದೇ ಎಲ್ಲ ಖಾರ ವೆಜಿಟೇಬಲ್ಸ್ ಇದೆ ಅಲ್ಲ? ಹಾಂ, ಇದೆ. ಬೇಕಂದ್ರೆ ಚಟ್ನಿ ಇದು ಮಾಡ್ಕೋಬೋದು, ಬೇಕು ಅಂತೇನೇ ಇಲ್ಲ. ಸೊ ಇದಾಗಿದೆ ಅನ್ಸುತ್ತೆ. ಹಾಗೆ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ ನಾನು ಕಂಟಿನ್ಯೂ ಮಾಡಲಾ? ಹಾಂ, ಮಾಡಿ, ಟ್ರೈ ಮಾಡಿ ಒಂದು. ಆಯಿಲ್ ಹಾಕೋಬೇಕಲ್ವಾ ಫಸ್ಟ್? ಹಾಂ, ಆಯಿಲ್ ಹಾಕಿ ಸ್ವಲ್ಪ. ಹಂಚು ಕಾಯ್ದಿದೆ ಅಲ್ಲ? ಹಾಂ, ಚೆನ್ನಾಗಿ ಕಾಡಿದೆ. ಇದು ಮಾಡ್ಬಿಟ್ಟು ಇದು ಮಾಡ್ಕೊಬೋದಲ್ಲ? ಹಾಂ, ಮಾಡ್ಬಿಟ್ಟು ಹಾಕಿ ಚೆನ್ನಾಗಿ ಬಂತು. ಟೊಮೆಟೊ ಎಲ್ಲ ಇದರಿಂದ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಸಾಕಲ್ಲ? ಹಾಂ, ಇದು ನಾನು ಎತ್ತಲ ಇವಾಗ? ಇನ್ನು ಸ್ವಲ್ಪ ಇರಲಿ. ಹಾಂ, ಇಲ್ಲಿ ಹಸಿ ಇದೆ ನೋಡಿ. ಅಲ್ಲ, ಇದು ಮಗ್ಚ ಹಾಕಿದ್ರೆ ಅಂದರೆ ಇದು ಹಸಿ ಎಲ್ಲ ಹೋದ್ಮೇಲೆ ಮಗಚ್ ಹಾಕ್ಬಿಡಿ. ಓಕೆ. ಹಾಂ, ಚೆನ್ನಾಗಿ ನೀಟಾಗಿ ಆಗುತ್ತೆ. ಮೀನಾಕ್ಷಿ ಅವರೇ, ಇದು ಬೇಯ್ತಾ ಇರಲಿ. ನಿಮ್ಮ ಮನೆಯವ್ರು ನಿಮ್ಮ ಬಗ್ಗೆ ಏನೋ ಮಾತಾಡಿದ್ದಾರೆ, ಸೊ ನೋಡ್ಕೊಂಡು ಬರೋಣ ಬನ್ನಿ. ಓಕೆ. ನಮ್ಮ ಹೆಸರು ಶಂಕರಗೌಡ ಅಂತ. ಸೊ ಅವರು ನಾನು ಇಷ್ಟಪಡ್ತಕ್ಕಂಥದ್ದೇ ಊಟ ಚೆನ್ನಾಗಿ ಮಾಡ್ತಾರೆ. ಅವರು ಮುಂಚೆ ಮದುವೆ ಆದಾಗ ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಸೊ ನಾನೇ ಅವ್ರಿಗೆ ಸ್ವಲ್ಪ ನನ್ನ ಮನೆಯಿಂದ, ನಮ್ಮ ತಾಯಿಯವರಲ್ಲಿ, ನಮ್ಮ ಚಿಕ್ಕಮ್ಮವರಲ್ಲಿ ಅವರಿಂದ ಇನ್ಫ್ಲೂಯೆನ್ಸಿಂದ ಅವಳು ಚೆನ್ನಾಗಿ ಕಲ್ತಿದ್ದಾಳೆ. ಅವಳು ತಿಂಡಿ ಅಂದರೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡ್ತಾಳೆ. ಯಾವುದೇ ಇರಲಿ, ಇಡ್ಲಿ ಇರಲಿ, ದೋಸೆ ಇರಲಿ, ಯಾವುದೇ ಆ ಟೈಮಲ್ಲಿ ಚೆನ್ನಾಗಿ ಮಾಡ್ತಾಳೆ. ಆದರೆ ಈ ರೊಟ್ಟಿ ಗಿಟ್ಟಿ ಸ್ವಲ್ಪ ಸುಮಾರಾಗಿ ಮಾಡ್ತಾಳೆ. ಪರವಾಗಿಲ್ಲ, ಇವಾಗ ಚೆನ್ನಾಗಿ ಕಲ್ತಿದ್ದಾಳೆ. ಅಷ್ಟು ಕೆಟ್ಟದಾಗಿ ಅಂದರೆ ಸ್ವಲ್ಪ ಸಾಂಬಾರು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ಅದು ಬಿಟ್ಟರೆ ಬೇರೆದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಕೇಳಿಸ್ಕೊಂಡ್ರಲ್ಲ ನಿಮ್ಮ ಹಸ್ಬೆಂಡ್ ಏನೇನು ಹೇಳಿದ್ದಾರೆ ಅಂತ. ನಿಮ್ಗೆ ಸಾಂಬಾರೇ ಚೆನ್ನಾಗಿ ಮಾಡಕ್ ಬರೋದು. ನೀವು ಹೇಳಿದ್ರಿ ಅಡುಗೆ ಮಾಡೋದೇ ನಿಮ್ಮ ಹಾಬಿ ಅಂತ ಹೇಳಿದ್ರಿ. ಅವ್ರು ಎಷ್ಟೊಂದಿಷ್ಟುದ್ದ ಕಂಪ್ಲೇಂಟ್ ಹೇಳಿದ್ರು, ಚೆನ್ನಾಗಿ ಮಾಡಕ್ ಬರ್ತಿಲ್ಲ, ಟ್ರೈನಿಂಗ್ ಬೇರೆ ಕೊಡ್ಸಿದೀನಿ ಅಂತ ಹೇಳಿದ್ರು ಅವ್ರ ಅತ್ತೆ ಹತ್ರ. ಮದುವೆ ಆದ್ಮೇಲೆ ಚೆನ್ನಾಗಿ ಮಾಡಕ್ ಬರ್ತಾ ಮದುವೆಗಿಂತ ಮುಂಚೆ ಏನು ಮಾಡ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಟ್ರೈ ಮಾಡಿ. ಇವಾಗ 3 years 4 years ಚೆನ್ನಾಗಿ ಮಾಡ್ತಾ ಇದೀನಿ. ಅದಕ್ಕೆ ಗೊತ್ತಾಗ್ತಾ ಇದೆ ಎಲ್ಲ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿದ್ರು. ಮದುವೆ ಆದ್ಮೇಲೆ ಇವಾಗೆಲ್ಲ ಕಲಿತಾ ಇರೋದು. ಹೌದು, ಅದರಲ್ಲಿ ಮಗಳು ಹುಟ್ಟಿದ ಮೇಲೆ ಅಂತೂ ವೆರೈಟಿ ಕಲಿತಾ ಇದ್ದೀನಿ. ಇವಾಗ ಅವ್ರಿಗೂ ಬೇಕಾಗತ್ತೆ, ಅವಳಿಗೆ ವೆರೈಟಿ ಬೇಕೇ ಬೇಕು. ಸಾಂಬಾರೇನೋ ಚೆನ್ನಾಗಿ ಮಾಡಲ್ಲ ಅಂತ, ಇವಾಗ್ಲೂ ಚೆನ್ನಾಗಿ ಮಾಡಲ್ಲ ಅಂತೇನೋ ಹೇಳ್ತಾ ಇದ್ರು. ಸಾಂಬಾರ್ ಅಷ್ಟು ಎಷ್ಟು ಟ್ರೈ ಮಾಡಿದ್ರು ಕೂಡ ಅಷ್ಟು ಏನಾದ್ರು ಯಾವ್ದು ನಿಮ್ಗೆ ಇಷ್ಟ ಆಗ್ತಾರ? ಸಾಂಬಾರ್ ಚೆನ್ನಾಗೇ ಬರಲ್ಲ, ಎಷ್ಟು ಮಾಡಿದ್ರು, ಎಷ್ಟು ಕಲ್ತ್ಕೊಂಡು. ಬೇಳೆ ಸಾಂಬಾರೇ ಬರಲ್ಲ ಎಲ್ಲರಿಗೂ. ಬೇಳೆ ಸಾಂಬಾರೇ ಫಸ್ಟ್. ಅಂದ್ರೆ ಬೇಳೆ ಅಂದ್ರೆ ನನ್ಗೆ ಅಲರ್ಜಿ. ಅದು ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿಲ್ಲ ನಾನು. ಅದಕ್ಕೆ ಅವ್ರಿಗೆ ಬೇಳೆ ಸಾರು ಅಂದ್ರೆ ತುಂಬಾ ಇಷ್ಟನಾ? ಹೌದು, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟಪಟ್ಟು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರನಾದ್ರೂ ನೀವು ಕಲೀಲೇಬೇಕು. ಇವಾಗ ನಿಮ್ಮ ಹಸ್ಬೆಂಡ್ ಬೇರೆ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದಾರೆ, ನನ್ನ ವೈಫ್ ಸಾಂಬಾರ್ ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸಾಂಬಾರು ತುಂಬ ಕೆಟ್ಟದಾಗಿ ಇವಾಗಾದ್ರೂ ಮಾಡಕ್ಕೆ ಹೋದ್ರೇ ಬರ್ತಾ ಇಲ್ಲ. ಅವರಮ್ಮ ಚೆನ್ನಾಗಿ ಮಾಡ್ತಾರೆ. ಓಕೆ, ಅವ್ರ ಹತ್ರ ಕಲ್ತ್ಕೊಂಬಿಡಿ ಹಂಗಾದ್ರೆ. ಓಕೆ. ಸೊ ಇದಾಗಿದೆಯಾ ಇವಾಗ? ಆಗಿದೆ, ಚೆನ್ನಾಗಿದೆ. ಟರ್ನ್ ಮಾಡಿ ನೋಡೋಣ. ಚೆನ್ನಾಗಿದೆ, ಆಗಿದೆ. ಎತ್ಬಿಡೋಣ. ಸೊ ಇವಾಗ ಆಯ್ತಲ್ಲ? ಹಾಂ, ಆಯಿತು. ತಿನ್ಬೋದಾ? ಇಲ್ಲ, 1 ನಿಮಿಷ ನೀಟಾಗಿ ರೆಡಿ ಮಾಡಿಕೊಡ್ತೀನಿ. ಸರಿ, ಮಾಡ್ಕೊಡಿ ಬೇಗ. ವೆಜಿಟೇಬಲ್ ಮಸಾಲ ದೋಸೆ ರೆಡಿಯಾಗಿದೆ. ಓಕೆ, ವೆಜಿಟೇಬಲ್ ಮಸಾಲ ದೋಸೆ ವಿತ್ ಪುಟಾಣಿ ಚಟ್ನಿ ಅಲ್ವಾ? ಎಸ್. ಸೊ ನಾನಿವಾಗ ಟೇಸ್ಟ್ ಮಾಡ್ಬೋದಲ್ಲ? ಹಾಂ, ಮಾಡಿ ನೋಡಿ. ಮಾಡಲಾ? ಖಾರ ಜಾಸ್ತಿ ಆಗಿದೆ ಇದರಲ್ಲಿ, ಸ್ವಲ್ಪ ಖಾರ ಅನ್ಸುತ್ತೆ. ದೋಸೆ ಕರೆಕ್ಟ್ ಆಗಿದೆ, ಇದರಲ್ಲಿ ನನಗೇನೋ ಸ್ವಲ್ಪ ಖಾರ ಅನಿಸ್ತು. ಯಾಕೆಂದ್ರೆ ನಾನು ಖಾರ ತಿನ್ನಲ್ಲ, ಅದಕ್ಕೆ ನನಗೆ ಖಾರ ಅನಿಸ್ತು. ನಿಮಗೆ ಕರೆಕ್ಟ್ ಆಗಿರ್ಬೋದು ಅನ್ಕೊಂಡು. ಖಾರ ನಾವು ಜಾಸ್ತಿ ತಿಂತೀವಲ್ವಾ, ಅದು ಕಡಿಮೆ ಅಂದ್ರೂ ಕೂಡ ಸ್ವಲ್ಪ ಜಾಸ್ತಿ ಆಗಿ. ಅದೇ ಚೆನ್ನಾಗಿದೆ. ವೆಜಿಟೇಬಲ್ ಮಸಾಲ ದೋಸೆ ಮತ್ತೆ ಚಟ್ನಿ ರೆಡಿ ಆಗಿದೆ ಅಲ್ಲ. ಸೊ ನಾನು ಟೇಸ್ಟ್ ಮಾಡಿದೆ, ನನಗೆ ಇದು ಚಟ್ನಿ ಸ್ವಲ್ಪ ಖಾರ ಅಂತ ಅನಿಸ್ತು. ದೋಸೆ ಪರ್ಫೆಕ್ಟ್ ಆಗಿದೆ. ಸೊ ಖುಷಿನಾ? ಖುಷಿಯಾಗಿದೆ. ನಿಮ್ಮ ಮನೆಯವ್ರನ್ನೆಲ್ಲ ಕರೀರಿ, ಅವ್ರಿಗೂ ಟೇಸ್ಟ್ ಮಾಡ್ಸೋಣ, ಅವ್ರ ಒಪಿನಿಯನ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸರಿ ರೀ, ಬನ್ನಿರಿ ಅನುಶ್ರೀ.
ಅವ್ರಿಗೆ ಕೊಡ್ಲಾ ಇವಾಗ ನಾನು ಹಾಂ, ಟೇಸ್ಟ್ ಸರಿ. ಮಾಡಲಿ ಅವರು ಓಕೆ. ತಗೊಳ್ಳಿ ಟೇಸ್ಟ್ ಮಾಡಿ, ನಿಮ್ಮ ವೈಫ್ ಮಾಡಿರೋದು ಟೇಸ್ಟ್ ಮಾಡಿ ಹೇಳಿ ಏನು ಕಡಿಮೆ ಆಗಿದೆ ಏನು ಜಾಸ್ತಿ ಆಗಿದೆ ಅಂತ. ತುಂಬ ಚೆನ್ನಾಗಿದೆ. ಸಾಂಬಾರ್ ಇಲ್ಲ ಅಲ್ಲ ಅದಕ್ಕೆ ಖಾರ ಇದ್ರೆ ಇಷ್ಟ ತುಂಬ ಚೆನ್ನಾಗಿದೆ. ನೀವು ಖಾರ ಜಾಸ್ತಿ ತಿಂತೀರಾ? ಜಾಸ್ತಿ ತಿಂತೀವಿ, ನಮಗೇನು ಅನ್ಸಲ್ಲ. ಓಕೆ, ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ ಅಮ್ಮ ನೀವು ಟೇಸ್ಟ್ ಮಾಡಿ. ಮೆಣಸಿನ್ಕಾಯಿ ಇರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಏನು ಕಡಿಮೆ ಆಗಿಲ್ಲ? ಕಡಿಮೆ ಆಗಿದೆ. ಹೌದಾ? ಸರಿ. ಓಕೆ ವೀಕ್ಷಕರೇ, ಮೀನಾಕ್ಷಿ ಅವ್ರ ಮನೆಗೆ ಬಂದ್ವಿ. ಅವರು ವೆರೈಟಿ ಆಗಿರೋ ವೆಜಿಟೇಬಲ್ ಮಸಾಲ ದೋಸೆ ವಿತ್ ಪುಟಾಣಿ ಚಟ್ನಿ ನಮಗೆ ಮಾಡಿಕೊಟ್ರು. ನಾವು ಅದನ್ನು ಟೇಸ್ಟ್ ಮಾಡಿದ್ವಿ. ಅವ್ರ ಮನೆಯವರು ಕೂಡ ಅದನ್ನು ಟೇಸ್ಟ್ ಮಾಡಿದ್ರು. ಚೆನ್ನಾಗಿತ್ತು ಆ್ಯಕ್ಚುಲಿ. ಅವರು ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಸೊ ಇವಾಗ ಮೀನಾಕ್ಷಿ ಅವರೇ ಥ್ಯಾಂಕ್ಸ್ ಫಾರ್ ದ್ಯಾಟ್. ಮತ್ತು ನಿಮಗೆ ಸುವರ್ಣ ಪ್ಲಸ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ. ಓಕೆ, ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಕಡೆ ನಿಮ್ಮ ಫ್ಯಾಮಿಲಿಯವ್ರಿಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೀನಾಕ್ಷಿ ಅವರೇ, ಇವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಅನಿಸ್ತಾ ಇದೆ ಮೇಡಮ್. ತುಂಬ ಖುಷಿ ಆಗ್ತಿದ್ಯಾ? ಹಾಂ. ಸೊ ನೀವು ಮಾಡಿರೋದೆಲ್ಲ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡು ಖುಷಿ ಆಗ್ತಿದ್ಯಾ? ಹಾಂ, ಇಲ್ಲ ಖುಷಿ ಆಗ್ತದೆ, ಚೆನ್ನಾಗಿ ಬಂದಿದೆ ಅಂತ ಟೆನ್ಷನ್ ಆಗಿತ್ತು. ಸುವರ್ಣ ಪ್ಲಸ್ ಬಗ್ಗೆ ಹೇಗೆ ನಾವು ನಿಮ್ಮ ಪ್ರೊಫೈಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀವಿ, ಹೇಗೆ? ಸುವರ್ಣ ಚಾನಲ್ದವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಸುವರ್ಣ ಪ್ಲಸ್ ಚಾನಲ್ದವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಓಕೆ, ಹಾಂ, ನಮಗೆ ಇಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಿದೆ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟೋದಕ್ಕೆ. ಇಲ್ಲಿ ತನಕ ಬಂದು ಸುವರ್ಣ ಪ್ಲಸ್ ವಾಹಿನಿಗೆ ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೀವೇನು ಹೇಳ್ತೀರಾ? ನಮಗೆ ತುಂಬ ಖುಷಿಯಾಗಿದೆ. ತುಂಬ ಖುಷಿ ಆಯಿತು, ಅಷ್ಟೇ, ಇನ್ನೇನೂ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ಇವಾಗ ನಿಮಗೂ ಈ ಥರ ಇಂಟ್ರೆಸ್ಟ್ ಇದೆ, ನಾವು ನಿಮ್ಮ ಮನೆಗೆ ಬಂದು ಅಡುಗೆ ಮಾಡಬೇಕು ಅಂತ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಭಾವಚಿತ್ರ ಮತ್ತು ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಕಳಿಸಿ. ನಮ್ಮ ಅಡ್ರೆಸ್ನ ಕಾರ್ಯಕ್ರಮದ ಕೊನೆಯಲ್ಲಿ ತೋರಿಸ್ತೀವಿ ನಾವು. ಮತ್ತು ನೀವು ಇಮೇಲ್ ಕೂಡ ಮಾಡ್ಬೋದು. aduge@suvarna.tv ಗೆ ಇಮೇಲ್ ಮಾಡಿ, ನಾವು ನಿಮ್ಮ ಮನೆಗೆ ಬರ್ತೀವಿ.